ಚಿಕ್ಕಬಳ್ಳಾಪುರ ಹೊರವಲಯದ ಬೈಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ನಡೆದ ಕಡಲೆಕಾಯಿ ಪರಿಸೆಯಲ್ಲಿ ಮಾತನಾಡಿದ ಅವರು, ಪಕ್ಷದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದು 1 ತಿಂಗಳಲ್ಲಿ ಎಲ್ಲವೂ ಪರಿಹಾರವಾಗಲಿದೆ ಎಂದರು. ಸೋಲಾದಾಗ ಇಂತಹ ಸಮಸ್ಯೆಗಳು ಸಹಜವಾಗಿಯೇ ಎದುರಾಗುತ್ತವೆ. ಸೋತಿರುವ ಕಾರಣದಿಂದಲೇ ಸೋಮಣ್ಣ ಅವರು ಈ ರೀತಿ ಮಾತನಾಡುತ್ತಿದ್ದಾರೆ. ಆದರೆ ಅವರನ್ನು ಈಗಾಗಲೇ ನಾವು ಮಾತನಾಡಿದ್ದು ಅವರ ಮುನಿಸು ಶಮನವಾಗಿದೆ. ಶೀಘ್ರದಲ್ಲಿ ಪ್ರವಾಸ ಮುಗಿಸಿ ಬಂದು ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಕಾಂಗ್ರೆಸ್ಗೆ ರಾಮ ಮತ್ತು ರಾಮ ಮಂದಿರ ಬೇಕಿಲ್ಲ. ಅವರೇನಿದ್ದರೂ ಟಿಪ್ಪು ಸಂಸ್ಕೃತಿ. ರಾಮ ಮಂದಿರ ಹೋರಾಟ ಮಾಡಿದಾಗ ನಮ್ಮ ಮೇಲೆ ಗುಂಡು ಹಾರಿಸಿದ್ದು, ಜೈಲಿಗೆ ಅಟ್ಟಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಇವರಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ ಎಂದರು. ಎಚ್ಎನ್ ವಾಲಿ ನೀರಿನಿಂದ ಈ ಭಾಗದ ಕೆರೆಗಳು ಹಾಳಾಗಿವೆ. 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು ಎಂದ ಅವರು, ಈ ಭಾಗಕ್ಕೆ ಸಮರ್ಪಕ ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡುವ ಸಂಕಲ್ಪದಿಂದ ಎತ್ತಿನಹೊಳೆ ಯೋಜನೆಯನ್ನು ಸದಾನಂದ ಗೌಡರು ಜಾರಿ ಮಾಡಿದರು. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಮುತುವರ್ಜಿ ವಹಿಸಲಿದೆ ಎಂಬುದನ್ನು ನೋಡಬೇಕು ಎಂದರು. ಇನ್ನೊಂದು 15 ದಿನ 1 ತಿಂಗಳೊಳಗಡೆ ಇವೆಲ್ಲ ಸರಿ ಹೋಗ್ತದೆ. ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಟಾರ್ಗೆಟ್ ಇರುವಂಥದ್ದು 28ಕ್ಕೆ 28 ಸ್ಥಾನ ಗೆಲ್ಲಬೇಕು ಅಂತ. ಅದಕ್ಕೇನು ಬೇಕಾದ ತಯಾರಿಗಳು ಈಗಾಗಲೇ ನಾವು ಶುರು ಮಾಡಿದ್ದೀರಿ. ನಾನು ಕೂಡ ವಿರೋಧ ಪಕ್ಷ ನಾಯಕ ಆಗಿ ಪ್ರವಾಸ ನಾನು ಕೂಡ ಶುರು ಮಾಡೋರಿದ್ದೀರಿ. ಒಟ್ಟಾರೆ 28 ಕ್ಷೇತ್ರ ಗೆಲ್ಲುವಂಥದ್ದಕ್ಕೆ ನಮ್ಮ ಕ್ರಮ ಆಗುತ್ತೆ. ಅಷ್ಟರಲ್ಲಿ ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅವರು ಅವ್ರದ ಕೆಲವು ನೋವುಗಳನ್ನು ಹೇಳಿದ್ದಾರೆ. ಅವರು ಸೋತಿರೋದ್ರ ಬಗ್ಗೆ, ನಾವು ಚಾಮರಾಜನಗರದಲ್ಲಿ ಯಾಕೆ ಸೋತೆ ಅನ್ನೋದ್ರ ಬಗ್ಗೆ ಮಾತಾಡಿ ಹೇಳಿದ್ದಾರೆ. ನಾವು ರಾಮ ಮಂದಿರ ಕಟ್ತಾ ಇರೋದು, ನಾನು ಕೂಡ ಅಯೋಧ್ಯೆ ಹೋರಾಟದಲ್ಲಿ ನಾನು 21 ದಿನ ಅಯೋಧ್ಯೆಯಲ್ಲಿ ಕರಸೇವೆ ಹೋಗಿದ್ದೆ. ನಾನು ಕೂಡ ಇವ್ರು ಯಾರನ್ನ ಇದ್ದಾರೆ ಆ ಥರ ಒಂದಿನ ರಾಮ ಮಂದಿರ ಬಗ್ಗೆ ಮಾತಾಡಿಲ್ಲ. ರಾಮ ಮಂದಿರದ ಅಲ್ಲಿ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲೆಲ್ಲ ಗುಂಡಾರಿಸ್ತಂಥವ್ರು, ಕಾಂಗ್ರೆಸ್ ಅವರು ಗುಂಡಾರಿಸ್ತಂಥವ್ರು. ರಾಮ ಮಂದಿರ ಹೋರಾಟದಲ್ಲಿ ನಮ್ಮನ್ನು ಜೈಲಿಗೆ ಹಾಕಿದವರು. ಇವರಿಂದ ಏನು ಹೆಚ್ಚಿಗೆ ನಾವು ಬಯಸಲ್ಲ. ಎತ್ತಿನೊಳೆ ನಮ್ಮ BJPಯ ಸದಾನಂದ ಗೌಡರಿದ್ದ ಕಾಲದಲ್ಲಿ ಪ್ರಾರಂಭ ಆಯಿತು. ಬಡ್ಜೆಟನ್ನು ಸದಾನಂದ ಗೌಡರು ಕೊಟ್ಟು ಪ್ರಾರಂಭ ಮಾಡಿದ್ರು. ಈಗ ನಮ್ಮ ಸರ್ಕಾರ ಇದ್ದಾಗ ಹೆಚ್ಚು ಅನುದಾನವನ್ನು ನಾವು ಕೊಟ್ಟಿದ್ದೀರಿ. ಈಗಿನ ಸರ್ಕಾರ ಒಂದು ನಯಾ ಪೈಸೆನೂ ಬಿಡುಗಡೆ ಮಾಡ್ತಾ ಇಲ್ಲ. ನಮ್ಮ ಸರ್ಕಾರ ಇದ್ದಾಗ ಹೆಚ್ಚು ಅನುದಾನ ಕೊಟ್ಟಿದ್ದೀರಿ. ಈ ಸರ್ಕಾರಕ್ಕೂ ಆಗ್ರಹ ಮಾಡ್ತೀನಿ, ಎತ್ತಿನೊಳೆ ಬರಬೇಕು, ಇಲ್ಲಿನ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ಹಿಂದೆ ಸರ್ಕಾರ ಆತುರವಾಗಿ ಚುನಾವಣೆಗೋಸ್ಕರ ಈ ಥರ ಕಲುಷಿತ ನೀರನ್ನೆಲ್ಲ ಬಿಟ್ಟರು. ಅದರಿಂದ ಇವತ್ತೆಲ್ಲ ಕೆರೆಗಳು ಹಾಳಾಗಿದೆ ಮತ್ತು ಬರ್ತಕ್ಕಂಥ ಬೆಳೆನೂ ಕೂಡ ಟೊಮೊಟೊ ಇರ್ಬೋದು ಎಲ್ಲನೂ ಕೂಡ ಕಲ್ಲರ್ ಕಳ್ಕೊಳ್ತಾ ಇದೆ ಮತ್ತು ಅದರಲ್ಲಿ ಪಾಯ್ಸನ್ ಅಂಶ ಜಾಸ್ತಿ ಆಗ್ತಾ ಇದೆ. ಇದು ಅವೈಜ್ಞಾನಿಕವಾಗಿ ಕಾಂಗ್ರೆಸ್ ಅವರು ಚುನಾವಣೆ ಸ್ಟಂಟ್ಗೋಸ್ಕರ ಮಾಡಿದಂಥದ್ದು. ಈಗ 3ನೇ ಹಂತದ ಶುದ್ಧೀಕರಣ ಆಗಬೇಕು ಅನ್ನೋದು ಆಗ್ರಹ ನಾನು ಕೂಡ ಮಾಡೋನಿದ್ದೀನಿ. ಸೊ ಅದ್ರ ಮುಖಾಂತರ ಈ ಶುದ್ಧ ನೀರು ಈ ಭಾಗಗಳಿಗೆ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಈ ಭಾಗಕ್ಕೆ ಶುದ್ಧ ನೀರು ದೊರೀಬೇಕು ಅನ್ನೋದು ನನ್ನ. ಜಂಗಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.